3 ದಿನದ ಹಿಂದೆ ನಾಪತ್ತೆ, ಇಂದು ಶವವಾಗಿ ಪತ್ತೆ. ಕೇರಳಂ ಬಾಲಕಿ ಸಾವಿನ ಸುತ್ತ ಅನುಮಾನದ ಹುತ್ತ. ಜಾಂಬಿ ಡ್ರಗ್ ವದಂತಿ ದುನಿಯಾ ವಿಜಿಗೆ ನೋಟಿಸ್. ಹಾರ್ಮುಜ್ ಜಲಸಂಧಿಗೆ ಇರಾನ್ ಶುಲ್ಕ. ಟ್ರಂಪ್ ನಿಗಿನಿಗಿ ಕೆಂಡ. ಇಸ್ರೇಲ್ ಕ್ಯಾನ್ಸರ್ ಕಾರಕ ರಾಷ್ಟ್ರ ಎಂದ ಪಾಕ್ ಸಚಿವನ ವಿರುದ್ಧ ಇಸ್ರೇಲ್ ಕಿಡಿ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ತೀವ್ರ ಖಂಡನೆ. ಆಟೋ ಗ್ಯಾಸ್ಗಾಗಿ ಚಾಲಕರ ಪರದಾಟ ಕೇಳೋರಿಲ್ಲ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗಾಗಿ 2 ವಾರಗಳ ಕದನ ವಿರಾಮ ಘೋಷಿಸಲಾಗಿದೆ. ಈ ನಡುವೆ ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆಯನ್ನು ಇಂದು ಆಯೋಜಿಸಿದೆ. ಆದರೆ ಈ ಸಭೆಯೇ ಅನಿಶ್ಚಿತತೆಯಿಂದ ಕೂಡಿದೆ. ಲೆಬನಾನ್ ಮೇಲಿನ ದಾಳಿಯನ್ನು ಖಂಡಿಸಿರುವ ಇರಾನ್ ಸಭೆಯಲ್ಲಿ ಭಾಗಿಯಾಗಲ್ಲ ಎಂದು ಇರಾನ್ನ ಮೂಲಗಳು ಹೇಳಿವೆ. ಇನ್ನು ಸಭೆಯಲ್ಲಿ ಭಾಗಿಯಾಗೋಕೆ ತಂಡವೊಂದು ಪಾಕಿಸ್ತಾನಕ್ಕೆ ಪ್ರಯಾಣಿಸಲಿದೆ ಎಂದು ಇರಾನ್ ಹೇಳಿತ್ತು. ಇದರ ಬೆನ್ನಲ್ಲೇ ಲೆಬನಾನ್ ದಾಳಿ ನಿಲ್ಲುವ ತನಕ ನಾವು ಭಾಗಿಯಾಗಲ್ಲ ಅಂತ ಕೆಲ ನಾಯಕರು ಹೇಳ್ತಿದ್ದಾರೆ. ಹೀಗಾಗಿ ಈ ಸಭೆ ನಡೆಯುವ ಬಗ್ಗೆ ಹಲವು ಗೊಂದಲಗಳು ಎದ್ದಿವೆ. ಈ ನಡುವೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಪ್ರಯಾಣ ಆರಂಭಿಸಿದ್ದಾರೆ. ಇರಾನ್ ಜೊತೆ ಶಾಂತಿ ಮಾತುಕತೆಗಳ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಈ ಸಭೆಯಲ್ಲಿ ಅಮೆರಿಕದ ಪರವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಅಧ್ಯಕ್ಷೀಯ ಸಲಹೆಗಾರ ಜೇರೆಡ್ ಕುಶ್ನರ್ ಕೂಡ ಭಾಗಿಯಾಗುತ್ತಿದ್ದಾರೆ. ಮತ್ತೊಂದು ಕಡೆ ಇರಾನ್ ಮನವೊಲಿಸಿ ಮಾತುಕತೆ ವೇದಿಕೆಗೆ ತರಲು ಪ್ರಯತ್ನಗಳು ನಡೆಯುತ್ತಿವೆ. ಪಶ್ಚಿಮ ಏಷ್ಯಾ ಕದನ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುವತ್ತ ಸಾಗಿದೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ 2 ವಾರಗಳ ಕದನ ವಿರಾಮ ಏರ್ಪಟ್ಟಿದೆ. ಆದರೆ ಲೆಬನಾನ್ ಕದನ ವಿರಾಮದ ಭಾಗವಲ್ಲ ಅಂಥೇಳಿ ರೌದ್ರಾವತಾರವನ್ನು ಇಸ್ರೇಲ್ ಮುಂದುವರೆಸಿದೆ. ಇರಾನ್ ಎಚ್ಚರಿಕೆಯ ಬಳಿಕವೂ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ನಿನ್ನೆಯಷ್ಟೇ ಲೆಬನಾನ್ನ 100ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿ ಹಾಕಿದೆ. 250ಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಿದೆ. ಬೈರುತ್ ಒಂದರಲ್ಲಿಯೇ 153 ಜನರು ಸಾವನ್ನಪ್ಪಿದ್ದು 950ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇವತ್ತು 10 ಹೆಜ್ಬುಲ್ಲಾ ರಾಕೆಟ್ ಉಡಾವಣಾ ಕೇಂದ್ರಗಳನ್ನು ಇಸ್ರೇಲ್ ಉಡೀಸ್ ಮಾಡಿದೆ. ಸುಮಾರು 10 ಹೆಜ್ಬುಲ್ಲಾ ರಾಕೆಟ್ ಲಾಂಚರ್ ಧ್ವಂಸಗೊಳಿಸಿದೆ. ಇಸ್ರೇಲ್ ವಾಯುಪಡೆ ಲೆಬನಾನ್ನ ಬೈರುತ್ನಲ್ಲಿ ಮತ್ತೆ ಇಸ್ರೇಲ್ ದಾಳಿ ಸಂಭವದ ಹಿನ್ನೆಲೆಯಲ್ಲಿ ನಾಗರಿಕರಿಗೆ ಬೇರೆಡೆ ಸ್ಥಳಾಂತರಗೊಳ್ಳುವಂತೆ ಇಸ್ರೇಲ್ ಸಂದೇಶ ರವಾನಿಸಿದೆ. ಬೈರುತ್ನ ದಕ್ಷಿಣ ಉಪನಗರಗಳ ನಿವಾಸಿಗಳಿಗೆ ಸಂದೇಶ ಕಳುಹಿಸಿಕೊಟ್ಟಿದೆ. ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಮೂಲಸೌಕರ್ಯ ನಮ್ಮ ಗುರಿ. ಸಾರ್ವಜನಿಕರಿಗೆ ಹಾನಿ ಮಾಡುವ ಉದ್ದೇಶವನ್ನು ನಾವು ಹೊಂದಿಲ್ಲ. ನಮ್ಮ ಸುರಕ್ಷತೆಗಾಗಿ ನೀವು ತಕ್ಷಣ ಸ್ಥಳಾಂತರಗೊಳ್ಳಬೇಕು ಅಂತ ಇಸ್ರೇಲ್ ಸಂದೇಶ ಕೊಟ್ಟಿದೆ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಯಾವುದೇ ಕದನ ವಿರಾಮವಿಲ್ಲ. ಹೆಜ್ಬುಲ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ಇರುತ್ತೆ ಅಂತ ಹೇಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಿಡಿಕಾರಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಟ್ಯಾಂಕರ್ಗಳಿಗೆ ಇರಾನ್ ಶುಲ್ಕ ವಿಧಿಸುವುದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರವಾಗಿ ಖಂಡಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಟ್ಯಾಂಕರ್ಗಳಿಗೆ ಇರಾನ್ ಶುಲ್ಕ ವಸೂಲಿ ಮಾಡುವ ಮೂಲಕ ಅಡ್ಡಿಪಡಿಸ್ತಾ ಇದೆ ಅಂತ ಹೇಳಿ ಟ್ರಂಪ್ ಗುಡುಗಿದ್ದಾರೆ. ಅವರು ಹಾಗೆ ಮಾಡದಿರೋದೇ ಉತ್ತಮ. ಹಾಗಿದ್ದಲ್ಲಿ ಈಗಲೇ ನಿಲ್ಲಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ಯಾಂಕರ್ಗಳ ಮೇಲೆ ಶುಲ್ಕವನ್ನು ವಿಧಿಸುವುದನ್ನು ತಪ್ಪಿಸಬೇಕು. ಇದು ವಿಶ್ವದ ಅತ್ಯಂತ ನಿರ್ಣಾಯಕ ಸಾರಿಗೆ ಕೇಂದ್ರಗಳಲ್ಲಿ ಒಂದಾಗಿದೆ. ಇರಾನ್ ಶುಲ್ಕ ವಿಧಿಸುವ ಮೂಲಕ ಕೆಟ್ಟದಾಗಿ ವರ್ತಿಸ್ತಾ ಇದೆ. ಇದನ್ನು ಅಗೌರವ ನಡೆ ಅಂತ ಹೇಳಬಹುದು ಅಂತ ಹೇಳಿ ಸಾಮಾಜಿಕ ಮಾಧ್ಯಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಲೆಬನಾನ್ ಮೇಲಿನ ಘೋರ ದಾಳಿ ಕಡಿಮೆ ಮಾಡಿ ಅಂತ ಹೇಳಿ ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಂದೇಶ ಕೊಟ್ಟಿದ್ದಾರೆ. ಇಸ್ರೇಲ್ ಲೆಬನಾನ್ನಲ್ಲಿ ತನ್ನ ಸೇನೆಯನ್ನ ಹಿಂದಕ್ಕೆ ತರ್ತಾ ಇದೆ. ನಾನು ಮಾತನಾಡಿದ್ದೇನೆ, ಅವರು ದಾಳಿ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಇರಾನ್ ಕದನ ವಿರಾಮದ ಮಾತುಕತೆಯ ಬೆನ್ನಲ್ಲೇ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಒಂದು ಕ್ಯಾನ್ಸರ್ ಕಾರಕ ರಾಷ್ಟ್ರ ಎಂದಿರುವ ಅವರು ಇಸ್ರೇಲ್ ವಿನಾಶಕ್ಕೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಕರೆ ಕೊಟ್ಟಿದ್ದಾರೆ. ಇಸ್ರೇಲ್ ಒಂದು ದುಷ್ಟಶಕ್ತಿ, ಮಾನವ ಕುಲಕ್ಕೆ ಶಾಪವಾಗಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ನಾಗರಿಕರನ್ನು ಕೊಲ್ತಾ ಇದೆ. ಇಂತಹ ಅತಿರೇಕದ ಮತ್ತು ಸ್ವೀಕಾರಾರ್ಹವಲ್ಲದ ಲೆಬನಾನ್ನಲ್ಲಿ ನರಮೇಧನವನ್ನು ಇಸ್ರೇಲ್ ನಡೆಸ್ತಾ ಇದೆ. ಇಸ್ರೇಲ್ ಮೊದಲು ಗಾಜಾ, ನಂತರ ಇರಾನ್ ಮತ್ತು ಈಗ ಲೆಬನಾನ್ನಿಂದ ಮುಗ್ಧ ನಾಗರಿಕರನ್ನು ಕೊಲ್ಲಲ್ಪಡ್ತಾ ಇದೆ. ರಕ್ತಪಾತ ನಿರಂತರವಾಗಿ ಮುಂದುವರೆದಿದೆ ಅಂತ ಟೀಕಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಸರ್ವನಾಶ ಬಯಸೋದು ಕೂಡ ಅತಿರೇಕದ ಸಾಹಸ. ಇದನ್ನ ಬಯಸುವವರನ್ನ ಸುಮ್ಮನೆ ಬಿಡಬೇಕಾ ಅಂತ ಹೇಳಿ ಪಾಕ್ಗೆ ಪ್ರಶ್ನಿಸಿದ್ದಾರೆ. ಯಾವುದೇ ದೇಶ ಸರ್ಕಾರದಿಂದ ಇಂತಹ ಹೇಳಿಕೆ ಸರಿಯಲ್ಲ. ಸಂಧಾನಕಾರ ರಾಷ್ಟ್ರದಿಂದ ಈ ರೀತಿ ಮಾತು ಬರಬಾರ್ದು ಅಂತ ಹೇಳಿ ಪಾಕ್ ರಕ್ಷಣಾ ಸಚಿವರ ಹೇಳಿಕೆಗೆ ನೆತನ್ಯಾಹು ಕಿಡಿಕಾರಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ದೂರುದಾರರೇ ನಾಪತ್ತೆಯಾಗಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟಿದ್ದ ಸಂತ್ರಸ್ತೆ ನಾಪತ್ತೆಯಾಗಿದ್ದು ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತೆ ಸೇರಿ 4 ವಿರುದ್ಧ ಜಯಮೃತ್ಯುಂಜಯ ಸ್ವಾಮೀಜಿ ವಿಜಯಪುರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಆರೋಪಿತ ಸಂತ್ರಸ್ತೆ ಮತ್ತು ಇತರೆ 3 ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಆರೋಪಿಗಳ ಹುಡುಕಾಟ ನಡೆಸಿದ್ದು ಇನ್ನೂ ಪತ್ತೆಯಾಗಿಲ್ಲ. ಪ್ರಕರಣದ ತನಿಖೆ ಮುಂದುವರೆದಿದೆ ಅಂತ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಮಡಿವಾಳಿ ಮಠದ ವೀರೇಶ್ವರ ಸ್ವಾಮೀಜಿ ಹರಿಹಾಯ್ದಿದ್ದಾರೆ. ಈ ಸಮಾಜದಲ್ಲಿ ಯಾರಾದರೂ ಹೋರಾಟಕ್ಕೆ ಮುಂದಾದ್ರೆ ಅವರಿಗೆ ಜಯ ಅನ್ನೋ ಸಮಾಜ ಇದು. ಇವರ ನಡೆನುಡಿಯಿಂದ ಸಮಾಜಕ್ಕೆ ಕೂಡ ಅನ್ಯಾಯ ಆಗತ್ತೆ. ಈಗ ಸಮಾಜವನ್ನ ಬಲಿಪಶು ಮಾಡಿದ ಸ್ವಾಮೀಜಿ ಅಂತ ಹೇಳ್ತೀನಿ. ಇವರು ಮಾಡಿರುವ ಘಟನೆಯಿಂದ ಸಮಾಜಕ್ಕೆ ನೋವು ತಂದಿದೆ ಅಂತ ಕಿಡಿಕಾರಿದ್ದಾರೆ. ಸಮಾಜ ಅಂತ ಕೇಳಿದ್ರೆ ಲಿಂಗಾಯತ ಸಮಾಜ, ಮುಗ್ಧ ಸಮಾಜ, ಒಬ್ಬರು ಯಾರ ಅವರಿಗೆ ಜೈ ಪಂಚಮಸಾಲಿ ಅಂತ ಅವ್ರಿಗೆಲ್ಲ ಕೊಟ್ರು, ಅವ್ರಿಗೆ ಸಹಕಾರ ಕೊಟ್ರು.
ಎಲ್ಲಿ ಹೋಗಿ ಮುಟ್ಟೈತಿ, ಇವ್ರು ಯಾವ ನಡೆ ಐತಿ, ಇವ್ರು ಯಾವ್ದು ವಿಚಾರ ಐತಿ, ಇವ್ರ ವಿಚಾರಕ್ಕೆ ನಾಳೆ ಒಂದ್ ಸ್ವಲ್ಪ ಫೇಲ್ ಆದಿತ್ತೇನ, ಇವ್ರನ್ನ ಹೆಂಗಿಡ್ಬೇಕು ಅಂತ ಸಮಾಜ ಗೊತ್ತಿಲ್ಲ. ಸಮಾಜ ಮುಗ್ಧ ಸಮಾಜ ಇರುವಂತ ಸಮಾಜದಲ್ಲಿ ಸಮಾಜವನ್ನ ಬಲಿಪಶು ಮಾಡಿರ್ತಕ್ಕಂಥ ಒಬ್ಬರು ಸ್ವಾಮೀಜಿ ಅಂತ ನಾ ಇವತ್ತಿದ್ದು ಹೇಳಕ್ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಮಾಹಿತಿಯನ್ನು ಕೂಡ ತಮಗೆ ಈಗಾಗಲೇ ಕೊಡಲಾಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಅವರು ಯಾರು ಅಂತ ಪತ್ತೆ ಮಾಡಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ನಮ್ಮ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಸಿಕ್ಕಿಲ್ಲ. ಕಳ್ಳತನ ಆರೋಪದಲ್ಲಿ ದಲಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಅಧಿಕಾರಿಗಳು ಅಮಾನವೀಯವಾಗಿ ನಡೆದುಕೊಂಡಿರುವ ಘಟನೆ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆ ಎಂಎಸ್ಐಎಲ್ ಕಚೇರಿಯಲ್ಲಿ ನಡೆದಿದೆ. ಹಿರಿಯ ಅಧಿಕಾರಿಗಳ ಅಟ್ಟಹಾಸಕ್ಕೆ ಬೇಸತ್ತು ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸುಮಾರು 8 ವರ್ಷದಿಂದ ಎಂಎಸ್ಐಎಲ್ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಹಿಳೆ ಕಳೆದ 1 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೀಳು ಜಾತಿಯವಳು, ಮುಸುರೆ ತಿಕ್ಕು, ಕೆಲಸಕ್ಕೆ ಯಾಕೆ ಬರ್ತೀಯಾ ಎಂದು ನಿಂದಿಸಿದ್ದಾರೆ. ನಾನು ಹೇಳಿದಂತೆ ಕೇಳಿದರೆ ಮಾತ್ರ ಕೆಲಸದಲ್ಲಿ ಮುಂದುವರೆಸುತ್ತೇನೆ ಅಂತ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ದೂರಿದ್ದಾರೆ. ದಲಿತೆ ಎಂಬ ಕಾರಣಕ್ಕೆ ಕೆಲಸದಿಂದ ತೆಗೆದುಹಾಕಲು ಹುನ್ನಾರ ನಡೆಸಿದ್ರು. ಈ ನೆಪದಲ್ಲಿ ಚೆಕ್ ಕಳ್ಳತನದ ಆರೋಪವನ್ನ ಹೊರಿಸಿದ್ದಾರೆ. ನಂತರ ಸೆಕ್ಯೂರಿಟಿಯನ್ನ ಕರೆಸಿ ಕೊಠಡಿಯಲ್ಲಿ ಬೆತ್ತಲೆಗೊಳಿಸಿ ಸುಮಾರು 8 ಗಂಟೆಯವರೆಗೂ ಹಾಗೆ ನಿಲ್ಲಿಸಿದ್ದಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಜನರಲ್ ಮ್ಯಾನೇಜರ್ ಚಂದ್ರಶೇಖರ್, ಡೆಪ್ಯೂಟಿ ಮ್ಯಾನೇಜರ್ ನಳಿನಿ, ಸಿಇಒ ವೀಣಾ ಎಂಬುವರ ಮೇಲೆ ಮಹಿಳೆ ದೂರು ನೀಡಿದ್ದಾರೆ. ಸದ್ಯ ಈ ಸಂಬಂಧ ವೆಸ್ಟ್ ಡಿಸಿಆರ್ಇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಸಿದ್ದ ಪಿಐಎಲ್ ಅನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಎಚ್ಎನ್ ಚಂದನಾ ಹಾಗೂ ಎಸ್ ವೆಂಕಟೇಶ್ ಎಂಬುವರು ಹಿಂದಿ ವಿಷಯಕ್ಕೆ ಗ್ರೇಡ್ ನೀಡುವ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಖ್ಯ ನ್ಯಾಯಪೀಠ ಅರ್ಜಿದಾರರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಪತ್ರಿಕೆ ಹೇಳಿಕೆ ಓದಿ ಪಿಐಎಲ್ ಸಲ್ಲಿಸಬಹುದೇ, ಇದಕ್ಕಾಗಿಯೇ ದಂಡ ವಿಧಿಸುವ ಷರತ್ತು ಪಿಐಎಲ್ ಅಡಿ ನೀಡಲಾಗಿದೆ. 50,000 ರೂಪಾಯಿ ದಂಡ ವಿಧಿಸಿ ಪಿಐಎಲ್ ಅನ್ನು ಹೈಕೋರ್ಟ್ ವಜಾಗೊಳಿಸಿತು. ದಂಡದ ಮೊತ್ತವನ್ನು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 2 ವಾರಗಳಲ್ಲಿ ಪಾವತಿಸಲು ಕೋರ್ಟ್ ನಿರ್ದೇಶಿಸಿದೆ. ಅಲ್ಲದೆ ಅರ್ಜಿದಾರರಿಗೆ ವಿಧಿಸಿದ 50,000 ರೂಪಾಯಿ ದಂಡದ ಮೊತ್ತವನ್ನು 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿ ನ್ಯಾಯಾಲಯ ಆದೇಶ ನೀಡಿತು.